ಮಲ್ನಾಡ್ ರೆಸಿಪಿಗೆ ಸ್ವಾಗತ. ತುಂಬ ರುಚಿಯಾದಂತಹ ಮಲೆನಾಡಿನ ಒಂದು ವಿಶೇಷವಾದಂತಹ ಅಡಿಗೆ ಹಲಸಿನ ಹಣ್ಣಿನ ಕಡುಬು. ತುಂಬ ಚೆನ್ನಾಗಿರತ್ತೆ. ಈ ಟೈಮಲ್ಲಂತೂ ಎಲ್ಲ ಕಡೆ ಹಲಸಿನ ಹಣ್ಣು ಸಿಗ್ತಾ ಇದೆ ಅಲ್ಲ. ಒಂದ್ಸರಿ ಈ ರೀತಿ ಹಲಸಿನ ಹಣ್ಣಿನ ಕಡುಬನ್ನ ಟ್ರೈ ಮಾಡಿ. ತುಪ್ಪದ ಜೊತೆಗೆ ಹಾಗೆ ಕಾಯಿ ಹಾಲ್ ಜೊತೆಗೆ ತಿನ್ಲಿಕ್ಕಂತೂ ಅದ್ಭುತವಾದಂತಹ ರುಚಿ. ಸೊ ತಡ ಯಾಕೆ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಇಲ್ಲಿ ನಾನು ಒಂದು 3 ಕಪ್ ಆಗುವಷ್ಟು ಹಲಸಿನ ಹಣ್ಣಿನ ತೋಳೆಯನ್ನು ತಗೊಂಡಿದ್ದೀನಿ. ಹೆಚ್ಚು ಕಡಿಮೆ ಒಂದು 20 ರಿಂದ 25 ಆಗುವಷ್ಟು ತೋಳೆ ಇದೆ. ಸೊ ಅದನ್ನ ಬೀಜವನ್ನ ತೆಗೆದಿಟ್ಕೊಂಡಿದ್ದೀನಿ. ಇಲ್ಲಿ ನಾನು ತಗೊಂಡಿರುವಂಥ ಹಲಸಿನ ಹಣ್ಣು ಬಂದು ಬಿಳುವ ಅಂತಾರಲ್ವಾ, ಒಂದು ಸ್ವಲ್ಪ ಸಾಫ್ಟ್ ಹಣ್ಣಿರುತ್ತಲ್ಲ, ಸೊ ಅದು. ನೀವು ಯಾವುದಾದ್ರೂ ತಗೊಳ್ಬಹುದು. ಹಲಸಿನ ಹಣ್ಣು ತೀರಾ ಚಂದ ಹಣ್ಣಾದ್ರೇನೆ ಅದ್ರ ರುಚಿ ಚೆನ್ನಾಗಿರೋದು, ಘಮ ಘಮ ಪರಿಮಳ ಬರೋದು. ಇದನ್ನ ಪಕ್ಕದಲ್ಲಿ ಇಟ್ಕೊಳ್ಳಿ. ಸೊ ಅದ್ರ ಜೊತೆಗೆ ಹಾಕ್ಲಿಕ್ಕೆ ಇಲ್ಲಿ ನಾನು 1.5 ಕಪ್ ಆಗುವಷ್ಟು ಅಕ್ಕಿಯನ್ನ ಮೊದಲೇ ನೆನೆಸಿಟ್ಟಿದ್ದೆ. ಒಂದು 3 ಗಂಟೆಗಳ ಕಾಲ ಹಿಂದೆನೆ ನೆನೆಸಿಟ್ಟಿದ್ದೆ. ಅಕ್ಕಿ ಚೆನ್ನಾಗಿ ನೆನಿಬೇಕು. ಸೊ ನೀವು ಯಾವುದೇ ಅಕ್ಕಿ ಆದರೂ ತಗೊಳ್ಬಹುದು. ರೇಷನ್ ಅಕ್ಕಿ ತಗೊಳ್ಬಹುದು ಅಥವಾ ಊಟಕ್ಕೆ ಬಳಸುವಂಥ ಯಾವುದೇ ಅಕ್ಕಿ ಆದರೂ ತಗೊಳ್ಬಹುದು. ಅಕ್ಕಿ ಚೆನ್ನಾಗಿ ನೆಂದಿದೆ. ಇದನ್ನು ಕೂಡ ಪಕ್ಕದಲ್ಲಿ ಇಟ್ಕೊಳ್ಳಿ. ಇದ್ರ ಜೊತೆಗೆ ಮತ್ತೆ ಸಿಹಿಗೆ ನಾನಿಲ್ಲಿ 1 ಕಪ್ ಆಗುವಷ್ಟು ಬೆಲ್ಲವನ್ನು ತಗೊಂಡಿದ್ದೀನಿ. ಬೆಲ್ಲ ಕೂಡ ಅಷ್ಟೇ ಇಷ್ಟೇ ಹಾಕ್ಕೊಳ್ಬೇಕು ಅನ್ನೋದಿಲ್ಲ. ಹಲಸಿನ ಹಣ್ಣು ತುಂಬ ಸ್ವೀಟ್ ಆಗಿತ್ತು ಅಂದರೆ ಬೆಲ್ಲದ ಪ್ರಮಾಣ ಕಡಿಮೆ ಹಾಕ್ಕೊಳ್ಳಿ. ಇಲ್ಲ ಹಲಸಿನ ಹಣ್ಣು ತೀರಾ ಏನು ಸ್ವೀಟ್ ಇಲ್ಲ ಅನಿಸಿದರೆ ಬೆಲ್ಲ ನೀವು ಜಾಸ್ತಿ ಕೂಡ ಹಾಕ್ಕೊಳ್ಬಹುದು. ಸೊ ಬೆಲ್ಲ ತೊಗೊಂಡಿರುವಂಥ ಬೆಲ್ಲವನ್ನು ಕೂಡ ಪಕ್ಕದಲ್ಲಿ ಇಟ್ಕೊಂಡು, ತದನಂತರ ಇದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಹಸಿ ತೆಂಗಿನಕಾಯಿ ಚೂರನ್ನು ಕೂಡ ತೊಗೊಂಡಿದ್ದೀನಿ. ಹಾಗೆ ಇದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆಯನ್ನು ಕೂಡ ಮೊದಲೇ ಒಂದು 2 ಗಂಟೆಗಳ ಮುಂಚೆನೇ ನೆನೆಸಿಟ್ಟಿದ್ದೆ. ಚೆನ್ನಾಗಿ ನೆನಿಬೇಕು ಕಡಲೆ. ಈ ಕಡಲೆ ತೆಂಗಿನಕಾಯಿ ಚೂರೆಲ್ಲ ನೀವು ಬೇಕು ಅಂದರೆ ಹಾಕ್ಕೊಳ್ಬೋದು, ಬೇಡ ಸ್ಕಿಪ್ ಕೂಡ ಮಾಡ್ಬೋದು. ಹಾಗೆ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಶೇಂಗಾವನ್ನು ಹುರಿದ್ಬಿಟ್ಟು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಇದು ಒಳ್ಳೆ ರುಚಿ ಕೊಡುತ್ತೆ. ಸೊ ಹೆಚ್ಚು ಕಡಿಮೆ ಕೂಡ ಹಾಕ್ಕೊಳ್ಬೋದು. ಹಾಗೆ ಪರಿಮಳಕ್ಕೆ ಒಂದು 2 ಏಲಕ್ಕಿಯನ್ನು ತೊಗೊಂಡಿದ್ದೀನಿ. ಹಾಗೆ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಉಪ್ಪನ್ನು ಕೂಡ ತೊಗೊಂಡಿದ್ದೀನಿ. ಇವಾಗ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ನಾವು ನೆನೆಸಿಟ್ಟಿರುವಂಥ ಅಕ್ಕಿಯನ್ನು ನೀರು ಚೆಲ್ಲಿಬಿಟ್ಟು ಅಕ್ಕಿಯನ್ನು ಸೇರಿಸ್ಕೊಳ್ಳೋಣ. ಸೊ ಸ್ವಲ್ಪ 1 ಟೇಬಲ್ ಸ್ಪೂನ್ 2 ಟೇಬಲ್ ಸ್ಪೂನ್ ನೀರಿದ್ರೆ ಪರವಾಗಿಲ್ಲ, ತೀರಾ ಜಾಸ್ತಿ ನೀರು ಹಾಕ್ಕೊಳ್ಬಾರ್ದು. ಹಾಗೆ ತೊಗೊಂಡಿರುವ 2 ಏಲಕ್ಕಿ ಕಾಯನ್ನು ಕೂಡ ಹಾಕ್ಕೊಂಡು ಇದನ್ನು ರುಬ್ಕೊಳ್ಬೇಕು. ತೀರಾ ಸ್ಮೂತಾಗಿ ರುಬ್ಬಾರ್ದು, ಸ್ವಲ್ಪ ತರಿತರಿಯಾಗೇ ಇರಬೇಕು, ಆವಾಗಲೇ ಚೆನ್ನಾಗಿರೋದು. ನಿಮಗೆ ರುಬ್ಲಿಕ್ಕೆ ತೀರಾ ಕಷ್ಟ ಆಯಿತು, ಮಿಕ್ಸಿ ರನ್ ಆಗ್ತಾ ಇಲ್ಲ ಅಂದರೆ ಬೇಕಂದರೆ ಚೂಚೂರು ನೀರು ಹಾಕ್ಕೊಳ್ಬೋದು. ಆದರೆ ತೀರಾ ಜಾಸ್ತಿ ನೀರು ಹಾಕ್ಕೊಳ್ಬಾರ್ದು, ಕಡುಬು ಮಾಡಬೇಕಾದ್ರೆ ತೊಂದರೆ ಆಗುತ್ತೆ. ನೋಡಿ, ರುಬ್ಬಿರುವಂಥ ಮಿಶ್ರಣ ಈ ಸಣ್ಣ ರವೆ ಬರುತ್ತಲ್ಲ, ಬಾಂಬೆ ರವೆ, ಸೊ ಆ ರೀತಿ ಇರಲಿ. ತೀರಾ ನುಣ್ಣಗೂ ಬೇಡ, ಹಾಗೆ ತೀರಾ ದೊಡ್ಡ ದೊಡ್ಡದಾಗೂ ಬೇಡ. ಈ ರೀತಿ ಇದ್ದರೆ ಸಾಕು. ಕೇಸರಿ ಬಾತಿಗೆಲ್ಲ ಬಳಸ್ತೀವಲ್ಲ ನಾವು ರವೆ, ಸೊ ಆ ರೀತಿ ಇದ್ದರೆ ಚೆನ್ನಾಗಿರತ್ತೆ. ರುಬ್ಬಿರೋದಾಯಿತು. ಇದನ್ನು ಒಂದು ಪಾತ್ರೆಗೆ ಸೇರಿಸ್ಕೊಳ್ಳೋಣ. ಈ ಕಡುಬನ್ನು ನಾವು ಇನ್ಸ್ಟೆಂಟಾಗಿ ಮಾಡೋದು, ಯಾವುದೇ ರೀತಿ ಇಡುವ ಏನಿಲ್ಲ. ಆವಾಗಲೇ ರುಬ್ಬಿ ಆವಾಗಲೇ ಮಾಡುವಂಥ ಒಂದು ಕಡುಬಿನ ರೆಸಿಪಿ ಇದು. ಇವಾಗ ಅದೇ ಮಿಕ್ಸರ್ ಜಾರಿಗೆ ನಾವು ತೊಗೊಂಡಿರುವಂಥ ಹಲಸಿನ ತೋಳೆಯನ್ನು ಕೂಡ ಹಾಕ್ಕೊಳ್ಳೋಣ. ನೀವು ಬೇಕಂದರೆ ಸ್ವಲ್ಪ ಹಾಕ್ಕೊಂಡು ಕೂಡ ಒಂದು 2 ಸರಿ 3 ಸರಿ ರುಬ್ಕೊಳ್ಬಹುದು. ಇದಕ್ಕೂ ಕೂಡ ಯಾವುದೇ ರೀತಿ ನೀರೇನು ಹಾಕ್ಕೊಳ್ದೆ ಹಾಗೆ ರುಬ್ಕೊಳ್ಬೇಕು. ಸ್ಮೂತಾಗಿ ರುಬ್ಕೊಂಡ್ರೂ ಪರವಾಗಿಲ್ಲ, ಸ್ವಲ್ಪ ಅಲ್ಲಲ್ಲಿ ತೋಳೆ ಸಿಗುವ ಹಾಗೆ ರುಬ್ಕೊಂಡ್ರೂ ಪರವಾಗಿಲ್ಲ, ಚೆನ್ನಾಗಿರುತ್ತೆ. ನಿಮಗೆ ಹೇಗೆ ಬೇಕು ಹಾಗೆ ರುಬ್ಕೊಳ್ಳಿ. ರುಬ್ಬಿರೋದಾಯಿತು. ಈ ರುಬ್ಬಿರುವಂತಹ ಹಲಸಿನ ತೋಳೆಯನ್ನು ಕೂಡ ನಾವು ಹಿಟ್ಟನ್ನು ಯಾವ ಪಾತ್ರೆ ತೆಕ್ಕೊಂಡಿದ್ವೋ ಅದೇ ಪಾತ್ರೆಗೆ ತೆಕ್ಕೊಳ್ಳೋಣ. ತದನಂತರ ನಾವು 1 ಕಪ್ ಆಗುವಷ್ಟು ಬೆಲ್ಲವನ್ನು ತೊಗೊಂಡಿದ್ದೀವಲ್ಲ, ಇದನ್ನು ಕೂಡ ಸೇರಿಸ್ಕೊಳ್ಳೋಣ. ಸಿಹಿ ನೋಡ್ಕೊಂಡು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬಹುದು. ತದನಂತರ ನಾವು ಮೊದಲೇ ಹೆಚ್ಚಿಟ್ಟಿರುವಂತಹ ತೆಂಗಿನಕಾಯಿ ಚೂರು, ಹಸಿ ತೆಂಗಿನಕಾಯಿ ಚೂರು, ಹಾಗೆ ಮೊದಲೇ ನೆನೆಸಿಟ್ಟಿರುವಂತಹ ಕಡಲೆ, ಹಸಿ ಕಡಲೆ ಏನಿದೆ ಇದನ್ನು ಕೂಡ ಸೇರಿಸ್ಕೊಳ್ಳೋಣ. ಹಾಗೆ ಇದಕ್ಕೆ ನಾವು ಮೊದಲೇ ಹುರಿದು ಸಿಪ್ಪೆ ತೆಗೆದಿರುವಂಥ ಶೇಂಗಾ, ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ. ನಾನಿಲ್ಲಿ ಸ್ಪೂನಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ, ನೀವು ಬೇಕಂದರೆ ಕೈಯಲ್ಲಾದರೂ ಮಿಕ್ಸ್ ಮಾಡ್ಕೊಳ್ಬಹುದು. ಗಟ್ಟಿಯಾಗೇ ಇರಲಿ, ಯಾವ ಕಾರಣಕ್ಕೂ ಮತ್ತೆ ಮಿಕ್ಸರ್ ಜಾರನ್ನೆಲ್ಲ ತೊಳೆದ್ಬಿಟ್ಟು ಇದಕ್ಕೆ ಹಾಕ್ಕೊಳ್ಳಿಕ್ಕೆ ಹೋಗಬೇಡಿ. ನೀಟಾಗಿ ಮಿಕ್ಸ್ ಆದಮೇಲೆ ಸ್ವಲ್ಪ ನೀರು ಅನಿಸುತ್ತೆ, ಯಾಕಂದರೆ ಬೆಲ್ಲ ಚೆನ್ನಾಗಿ ಕರಗುತ್ತಲ್ಲ, ಸ್ವಲ್ಪ ತೆಳುವಾದಂಗೆ ಅನಿಸುತ್ತೆ. ಚೆನ್ನಾಗಿ ಒಂದಕ್ಕೊಂದು ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ರುಚಿ ನೋಡ್ಕೊಳ್ಳಿ, ಉಪ್ಪು ಬೇಕಾ ಅಥವಾ ಸಿಹಿ ಬೇಕಾ ಅಂತ ಹೇಳಿಬಿಟ್ಟು ಇದನ್ನು ಪಕ್ಕದಲ್ಲಿ ಇಟ್ಕೊಳ್ಳಿ. ಸೊ ಇವಾಗ ಬಾಳೆ ಎಲೆಯನ್ನು ಬಾಡಿಸ್ಕೊಳ್ಳೋಣ. ಬಾಳೆ ಎಲೆನ ಚೆನ್ನಾಗಿ ಬೆಂಕಿಯಲ್ಲಿ ಈ ರೀತಿ ಬಾಡಿಸ್ಕೊಳ್ಬೇಕು. ನೀಟಾಗಿ ಬಾಡಿಸ್ಕೊಂಡಾಗ ನಮಗೆ ಕಡುಬು ಒಡೆಯೋದಿಲ್ಲ. ಕಡುಬು ಮಾಡಿರೋ ಟೈಮಲ್ಲಿ ಆ ಬಾಳೆ ಎಲೆ ಸುತ್ತೀವಲ್ಲ, ಸೊ ಆ ಟೈಮಲ್ಲಿ ಎಲೆ ಒಡೆಯೋದಿಲ್ಲ. ನೀಟಾಗಿ ಬಾಡಿಸ್ಕೊಂಡಿರೋದಾಯಿತು. ಇವಾಗ ನೋಡಿ, ಕಡುಬು ಮಾಡೋದು ನಾವು ಬಾಳೆ ಎಲೆ ಹಿಂಭಾಗದಲ್ಲಿ, ಈ ರೀತಿ ಮುಂಭಾಗ ಇರುತ್ತಲ್ಲ, ಮುಂಭಾಗದಲ್ಲಿ ನಾವು ಕಡುಬು ಮಾಡೋದಿಲ್ಲ, ಹಿಂಭಾಗದಲ್ಲಿ ಮಾಡೋದು. ಸೊ ಇದನ್ನು ಎರಡೂ ಕಡೆ ಒರೆಸ್ಕೊಳ್ಬೇಕಾಗುತ್ತೆ. ಚೆನ್ನಾಗಿ ನೀಟಾಗಿ ಬಾಡಿಸ್ಕೊಳ್ಳಿ. ಬಾಡಿಸ್ಕೊಂಡ್ಮೇಲೆ ಬಣ್ಣ ಚೆನ್ನಾಗಿ ಬದಲಾಗುತ್ತೆ, ನಿಮಗೆ ಗೊತ್ತಾಗುತ್ತೆ. ಸೊ ಬಾಳೆ ಎಲೆ ಚೆನ್ನಾಗಿ ಬಾಡಿಸ್ಕೊಂಡು ತದನಂತರ ಒಂದು ಒಳ್ಳೆ ಬಟ್ಟೆ ತೊಗೊಂಡು ನೀಟಾಗಿ ಎರಡೂ ಕಡೆ ಈ ರೀತಿ ಒರೆಸ್ಕೊಳ್ಬೇಕು. ಒರೆಸ್ಕೊಂಡಾದ ನಂತರ ಇವಾಗ ಇದನ್ನು ಕಡುಬು ಮಾಡೋದು ಹೇಗೆ ನೋಡೋಣ. ಬಾಳೆಲೆ ಹಿಂಭಾಗದಲ್ಲಿ ಸ್ವಲ್ಪ ನೀರನ್ನು ಸವರ್ಕೊಂಡು ಮೊದಲೇ ನಾವು ಹಿಟ್ಟು ರೆಡಿ ಮಾಡ್ಕೊಂಡಿದ್ವಲ್ಲ, ರೆಡಿ ಮಾಡ್ಕೊಂಡಿರುವಂಥ ಹಿಟ್ಟನ್ನು ಒಂದು ಬಾಳೆ ಎಲೆಯಲ್ಲಿ ಎಷ್ಟು ಹಿಡಿಸುತ್ತೋ ಅಷ್ಟು ಪ್ರಮಾಣದಲ್ಲಿ ತೊಗೊಳ್ಳಿ. ಹೆಚ್ಚು ಕಡಿಮೆ ನಾನಿಲ್ಲಿ 4 ಟೇಬಲ್ ಸ್ಪೂನ್ ಆಗುವಷ್ಟು ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಇಷ್ಟೇ ಪ್ರಮಾಣ ಹಾಕ್ಕೊಳ್ಬೇಕಂತಿಲ್ಲ, ದೊಡ್ಡ ಬಾಳೆಲೆ ಐತೆ ಇನ್ನು ಜಾಸ್ತಿ ಕೂಡ ಹಿಡಿಸುತ್ತೆ. ಹಿಟ್ಟು ಹಾಕೊಂಡ್ಮೇಲೆ ನೀಟಾಗಿ ನಾನು ಯಾವ ರೀತಿ ಫೋಲ್ಡ್ ಮಾಡ್ತೀನಿ ನೋಡಿ, ಆ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಸ್ವಲ್ಪ ಕೂಡ ಹಿಟ್ಟು ಆಚೆ ಬರಬಾರ್ದು, ಚೆನ್ನಾಗಿರೋದಿಲ್ಲ. ಸಿಂಪಲ್ಲಾಗಿ ಮಾಡುವಂತಹ ಮಲೆನಾಡು ಸ್ಪೆಷಲ್ ಟ್ರೆಡಿಷನಲ್ ರೆಸಿಪಿ ಇದು. ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು, ತುಂಬ ರುಚಿಯಾಗಿರುತ್ತೆ. ನೋಡಿ, ಈ ರೀತಿ ಫೋಲ್ಡ್ ಮಾಡಿರೋದಾಯಿತು.
ಸೊ ಬಾಳೆ ಎಲೆ ಸಣ್ಣದಾಗಿದ್ದಾಗ ಈ ರೀತಿ ಮಾಡ್ಬೋದು. ಅದೇ ಕುಡಿ ಬಾಳೆಲೆಲ್ಲ ಉದ್ದುದ್ದವಾಗಿರುತ್ತಲ್ಲ, ಸೊ ಅವಾಗ ಬೇಕಾದರೆ ನೀವು ಎರಡೂ ಕಡೆ ಹಿಟ್ಟು ಹಾಕ್ಕೊಂಡು ಈ ರೀತಿ ಫೋಲ್ಡ್ ಮಾಡಿ ಕೂಡ ಮಾಡ್ಕೊಳ್ಬೋದು. ಎರಡು ಸೈಡ್ ಹಿಟ್ಟು ಹಾಕಿ ಮಧ್ಯೆ ಗ್ಯಾಪ್ ಬಿಟ್ಟು ನಾನು ಯಾವ ರೀತಿ ಫೋಲ್ಡ್ ಮಾಡ್ತೀನೋ ಆ ರೀತಿ ಫೋಲ್ಡ್ ಮಾಡ್ಕೊಳ್ಳೋದು. ಇದರಲ್ಲೂ ಅಷ್ಟೇ ಹಿಟ್ಟು ಆಚೆ ಕಡೆ ಬರಬಾರ್ದು ಅಷ್ಟೇ, ಆ ರೀತಿ ಫೋಲ್ಡ್ ಮಾಡಿಕೊಂಡ್ರೆ ಆಯಿತು. ಇವಾಗ ಕಡುಬು ಮಾಡಿರೋದಾಯಿತು. ಇದನ್ನು ಪಕ್ಕದಲ್ಲಿ ಇಟ್ಕೊಳ್ಳಿ. ನಾನು ಮೊದಲೇ ಇಡ್ಲಿ ಪಾತ್ರೆಯಲ್ಲಿ ಸ್ವಲ್ಪ ನೀರಿಟ್ಟು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ ಒಂದು 5 ನಿಮಿಷ ಮುಂಚೆನೇ. ಇವಾಗ ರೆಡಿಯಾಗಿರುವಂತಹ ಕಡುಬನ್ನು ಒಂದೊಂದಾಗಿ ಈ ರೀತಿ ಇಟ್ಕೊಳ್ಳೋಣ. ಒಂದ್ರ ಮೇಲೆ ಒಂದು ಇಡ್ಲಿಕ್ಕೆ ಹೋಗಬೇಡಿ. ಒಂದು ಅಡ್ಡ ಒಂದು ಉದ್ದ ಈ ರೀತಿ ಇಟ್ಕೊಳ್ಬೇಕು. ಹಬೆ ಚೆನ್ನಾಗಿ ಎಲ್ಲ ಕಡುಬಿಗೂ ಬೀಳಬೇಕಲ್ವ. ಸೊ ಚೆನ್ನಾಗಿ ಇಟ್ಕೊಂಡು ಆದಮೇಲೆ ಇವಾಗ ಮುಚ್ಚಿಬಿಟ್ಟು ಒಂದು 30 ನಿಮಿಷ ಬೇಯಲಿಕ್ಕೆ ಬಿಡಿ. ಒಂದು ಕಡೆ ಬೇಯ್ತಾ ಇರಲಿ. ಇವಾಗ ನಾನು ಕೊಟ್ಟೆ ಕಡುಬನ್ನು ಇದೇ ಹಿಟ್ಟಲ್ಲೇ ಹೇಗೆ ಮಾಡೋದಂತ ತೋರಿಸ್ತೀನಿ. ಮೊದಲೇ ನಾವು ರೆಡಿ ಮಾಡಿಕೊಂಡ ಹಿಟ್ಟಲ್ಲೇ ಕೊಟ್ಟೆ ಕಡುಬು ಮಾಡ್ಕೊಳ್ಬೋದು. ಎಲೆಯ ಬದಿಯಲ್ಲಿರುವಂಥ ದಾರವನ್ನು ತೆಗೆದು ಸೊ ಇದನ್ನು ಕೊಟ್ಟೆ ಕಟ್ಕೊಳ್ಳೋಣ. ಕೊಟ್ಟೆ ಕಟ್ಟೋದು ಹೇಗೆ ಅಂದರೆ ಎಲೆಯ ಹೊರಭಾಗ ಒಳಗೆ ಬರಬೇಕು, ಎಲೆಯ ಒಳಭಾಗ ಹೊರಗೆ ಬರಬೇಕು. ಸೊ ಆ ರೀತಿ ನಾವು ಮಡಚ್ಕೊಳ್ಬೇಕು. ಸಿಲಿಂಡರ್ ಶೇಪಲ್ಲಿ ಮಡಚ್ಕೊಂಡು ಒಂದು ಬದಿಯಲ್ಲಿ ಈ ರೀತಿ ಕಟ್ಟಿಬಿಟ್ಟು ನೋಡಿ, ನಮಗೆ ಇವಾಗ ಕೊಟ್ಟೆ ರೆಡಿ ಆಯಿತು. ನಾವು ನೀಟಾಗಿ ಕೊಟ್ಟೆ ಕಡುಬೆ ಮಾಡ್ತೀವಂದರೆ ಇದರ ಸುತ್ತು 3 ಸುತ್ತು ಬರಬೇಕು. ಎಲೆ ನೋಡಿ ಕಂಪ್ಲೀಟಾಗಿ 3 ಸುತ್ತು ಬಂದರೆ ಮಾತ್ರ ನಾವು ನೀಟಾಗಿ ಕೊಟ್ಟೆ ಕಡುಬು ಮಾಡ್ಬೋದು. ಇಲ್ಲ ಅಂದರೆ ಹಿಟ್ಟು ಹಾಕಿದಾಗ ಒಡೆಯೋ ಚಾನ್ಸ್ ಇರುತ್ತೆ, ಎಲೆ ಒಡ್ಕೊಳ್ಳುತ್ತೆ. ಹಿಟ್ಟು ಹಾಕಿದ ಮೇಲೆ ಈ ರೀತಿ ಇನ್ನೊಂದು ಬದಿಗೂ ಕಟ್ಟಿದರೆ ನಮಗೆ ಕೊಟ್ಟೆ ಕಡುಬು ರೆಡಿ ಆಗುತ್ತೆ. ನೀವು ಬೇಕಂದರೆ ಈ ರೀತಿ ಕೂಡ ಮಾಡ್ಕೊಳ್ಬೋದು. ಈ ಕಡೆ ನಾನು ಬೇಯಲಿಕ್ಕೆ ಇಟ್ಟಿರುವಂಥ ಕಡುಬು ಒಂದು 30 ನಿಮಿಷ ಚೆನ್ನಾಗಿ ಬೆಂದಿದೆ. ಕೆಳಗೆ ಇಳಿಸಿಟ್ಟು ಒಂದು 10 ನಿಮಿಷ ಬಿಟ್ಟು ನಾನು ಓಪನ್ ಮಾಡ್ತಾ ಇದ್ದೀನಿ. ನೋಡಿ, ಓಪನ್ ಮಾಡಿದ ತಕ್ಷಣ ಒಂದು ಒಳ್ಳೆ ರೀತಿ ಪರಿಮಳ ಬರುತ್ತೆ, ಗಮ್ಮಂತ ಪರಿಮಳ ಬರುತ್ತೆ. ಚೆನ್ನಾಗಿರುತ್ತೆ. ಇದು ಬಿಸಿ ಬಿಸಿಯಾಗಿ ಹಾಗೆ ತಿನ್ನಬೇಕು ಅನಿಸುತ್ತೆ. ನೀವೇನಾದರೂ ಮನೇಲಿ ಕಡುಬು ಮಾಡಿದ್ರಿ ಅಂದರೆ ಒಂದು 4 ಮನೆಗಾದರೂ ಗೊತ್ತಾಗುತ್ತೆ ಇವ್ರ ಮನೇಲಿ ಹಲಸಿನ ಹಣ್ಣು ಕಡುಬು ಮಾಡಿದ್ದಾರೆ ಅಂತ, ಅಷ್ಟು ಪರಿಮಳ ಇದು. ಸೊ ಇದನ್ನು ನೀವು ತುಪ್ಪದ ಜೊತೆಗಾದರೂ ತಿನ್ಬೋದು ಅಥವಾ ಕಾಯಿ ಹಾಲು ಜೊತೆಗಾದರೂ ತಿನ್ಬೋದು. ತುಂಬ ರುಚಿಯಾದಂತಹ ಒಂದು ರೆಸಿಪಿ. ಇವಾಗ ಎಲ್ಲ ಕಡೆ ಹಲಸಿನ ಹಣ್ಣು ಸಿಗ್ತಾ ಇದೆ, ಮಿಸ್ ಮಾಡದೆ ನೀವು ಕೂಡ ಈ ಕಡುಬನ್ನು ಟ್ರೈ ಮಾಡಿ. ಈ ರುಚಿಯಾದಂತಹ ರೆಸಿಪಿ ನಿಮಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.